ಸುಮಾರು 30% ಅಷ್ಟು ಡಿಸ್ಕೌಂಟ್ ಅಥವಾ ಕನ್ಸೆಷನ್ ಸಿಗುವಂತ ಒಂದು ಅವಕಾಶ LIC ಆಫ್ ಇಂಡಿಯಾ ಮಾಡಿಕೊಡ್ತಾ ಇದೆ. ಯಾವುದ್ರಲ್ಲಪ್ಪ ಯಾರಿಗೆ ಸಿಗುತ್ತೆ ಮತ್ತೆ ಆ 30% ಡಿಸ್ಕೌಂಟ್ ಅಥವಾ 5,000 ರೂಪಾಯಿ ಡಿಸ್ಕೌಂಟ್ ಏನಿದೆ ಅದನ್ನು ಕ್ಲೈಮ್ ಮಾಡೋದು ಹೇಗೆ? ಸ್ನೇಹಿತರೆ, 30% ಡಿಸ್ಕೌಂಟ್, 30% ಕನ್ಸೆಷನ್, 30% ಅಷ್ಟು ಲೇಟ್ ಫೀನ ನೀವು ಕಡಿಮೆ ಕಟ್ಟಬಹುದು LIC ಪಾಲಿಸಿಗಳ ರಿವೈವಲ್ ಅಮೌಂಟ್ ಮೇಲೆ. ಹೌದು, ಈಗ ಆಗಸ್ಟ್ 18ರಿಂದ LIC ಆಫ್ ಇಂಡಿಯಾ ಒಂದು ಸ್ಕೀಮ್ನ ಲಾಂಚ್ ಮಾಡಿದೆ. ಅದು ಸ್ಪೆಷಲ್ ರಿವೈವಲ್ ಕ್ಯಾಂಪೇನ್ ಅಂತ. ಈ ಕ್ಯಾಂಪೇನಲ್ಲಿ 5,000 ರೂಪಾಯಿವರೆಗೂ ನೀವು ಕಡಿಮೆ ಲೇಟ್ ಫೀಸ್ನ ಪೇ ಮಾಡ್ತೀರಾ, ನಿಮಗೆ ಡೈರೆಕ್ಟ್ ಆಗಿ LIC ಆಫ್ ಇಂಡಿಯಾ ಕನ್ಸೆಷನ್ ಕೊಡ್ತಿದೆ. ಹಾಗೆ 30% ಅಷ್ಟು ಏನಿದೆ ನಿಮ್ಮ ಲೇಟ್ ಫೀಸು ಅಷ್ಟನ್ನು ಕೂಡ ವೇವ್ ಮಾಡುವಂತ ಒಂದು ವ್ಯವಸ್ಥೆ ಈ ಸ್ಪೆಷಲ್ ರಿವೈವಲ್ ಕ್ಯಾಂಪೇನ್ ಅಲ್ಲಿ ಇದೆ. ಹಾಗಿದ್ರೆ ಈ ಸ್ಪೆಷಲ್ ರಿವೈವಲ್ ಕ್ಯಾಂಪೇನ್ ನ ಬೆನಿಫಿಟ್ಸ್ ನ ಯಾರೆಲ್ಲ ಪಡ್ಕೊಬಹುದು, ಹೇಗೆ ಪಡ್ಕೊಬೇಕು, ಹಾಗೆ 30% ಡಿಸ್ಕೌಂಟ್ ನ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಈ ವಿಡಿಯೋದ ಮುಖಾಂತರ ಹೇಳಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ G2 LIC ಗುರು. ಸ್ನೇಹಿತರೆ, ಇದೇ ಆಗಸ್ಟ್ 18ನೇ ತಾರೀಕಿಂದ ಅಕ್ಟೋಬರ್ 17, 2025 ಒಳಗಡೆ ಒಂದು ಸ್ಪೆಷಲ್ ರಿವೈವಲ್ ಕ್ಯಾಂಪೇನ್ ಅಂತ LIC ಆಫ್ ಇಂಡಿಯಾ ಲಾಂಚ್ ಮಾಡಿದೆ. ಇದರಲ್ಲಿ ನೀವು ಕಟ್ಟಬೇಕಾಗಿದ್ದಂತ LIC ಆಫ್ ಇಂಡಿಯಾದ ಪಾಲಿಸೀಸ್ ಏನಿತ್ತು, ಆ ಪಾಲಿಸಿ ಕಟ್ಟಬೇಕಾಗಿರುವಂತ ಪ್ರೀಮಿಯಂ ಮೇಲೆ ಬಂದಿರುವಂತ ಲೇಟ್ ಫೀಸ್ ಏನಿದೆ, ಆ ಲೇಟ್ ಫೀಸ್ ಮೇಲೆ 30% ವರೆಗೂ ನಿಮಗೆ ಡಿಸ್ಕೌಂಟ್ ಸಿಗ್ತಿದೆ. ಆ ಲೇಟ್ ಫೀಸ್ ನ ನೀವು 30% ಕಡಿಮೆ ಕಟ್ಟಿ ನಿಮ್ಮ ಪಾಲಿಸೀಸ್ ನ ಆಕ್ಟಿವೇಟ್ ಮಾಡ್ಕೊಬಹುದು. ಹಾಗಿದ್ರೆ ಯಾರೆಲ್ಲ ಈ ಪಾಲಿಸಿ ಬೆನಿಫಿಟ್ಸ್ ನ ಪಡಿಬಹುದು ಅನ್ನೋದಾದ್ರೆ, ಮೊದಲನೇದಾಗಿ ನನ್ನ ಪಾಲಿಸಿ ಕಟ್ಟಕ್ ಆಗದೆ ಇರುವಂತ, ನಾನಾ ಕಾರಣಗಳಿಂದ ಕಟ್ಟಲಿಕ್ಕೆ ಆಗದೆ ಇರುವಂತವ್ರು, ಕೋವಿಡ್ ಇರಬಹುದು ಅಥವಾ ಜಾಬ್ ಲಾಸ್ ಆಗ್ಬೋದು ಅಥವಾ ಫೈನಾನ್ಷಿಯಲ್ ಕ್ರೈಸಿಸ್ ಆಗ್ಬೋದು, ಹೆಲ್ತ್ ಇಶ್ಯೂಸ್ ಆಗ್ಬೋದು, ಯಾವುದೋ ಒಂದು ಇಶ್ಯೂಯಿಂದ ಪ್ರೀಮಿಯಂ ನ ರೆಗ್ಯುಲರ್ ಆಗಿ ಕಟ್ಟಲಿಕ್ಕೆ ಆಗಿರೋದಿಲ್ಲ, ಪಾಲಿಸಿ ಲ್ಯಾಪ್ಸ್ ಆಗಿರುತ್ತೆ. ಅಂತ ಪಾಲಿಸೀಸ್ ನ ಇವತ್ತು ಮತ್ತೆ ಮರುಜೀವ ಕೊಟ್ಟು ಪಾಲಿಸಿಯ ಅಷ್ಟು ಬೆನಿಫಿಟ್ಸ್ ನ ಮತ್ತೆ ರೀಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಡ್ತಿದ್ದಾರೆ. ಈ ಪಾಲಿಸಿ ಮುಖಾಂತರ ನೀವು ಪ್ರೀಮಿಯಮ್ಸ್ ನ ಅಷ್ಟು ಪ್ರೀಮಿಯಮ್ಸ್ ಏನಿದೆಯೋ, ಮೊದಲನೇ ಪ್ರೀಮಿಯಂ ಇಂದ ಪೆಂಡಿಂಗ್ ಇರುವಂತಹ ಅಷ್ಟು ಪ್ರೀಮಿಯಮ್ಸ್ ನ ಒಟ್ಟಿಗೆ ಹರಿಯರ್ಸ್ ತುಂಬದ್ರ ಜೊತೆಲಿ ಲೇಟ್ ಫೀಸ್ ಏನ್ ಬರ್ತಿತ್ತು, ಆ ಲೇಟ್ ಫೀಸ್ ಅಲ್ಲಿ ನಿಮಗೆ 30% ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಅಪ್ ಟು 5,000, ಮ್ಯಾಕ್ಸಿಮಮ್ 5,000 ಅಷ್ಟು ಡಿಸ್ಕೌಂಟು ಈ ಪಾಲಿಸಿಯ ಲೇಟ್ ಫೀಸ್ ಮೇಲೆ ನಿಮಗೆ ಸಿಗ್ತಿರುತ್ತೆ. ಕನ್ಫ್ಯೂಸ್ ಆಗಬೇಡಿ, 30% ವರೆಗೂ ಡಿಸ್ಕೌಂಟ್ ಸಿಗ್ತಿರುತ್ತೆ. ಇದೇ ಮೊದಲನೇ ಟೈಮು ಹೈಯೆಸ್ಟ್ ಡಿಸ್ಕೌಂಟ್ ಕೊಡ್ತಿರುವಂತ LIC ಆಫ್ ಇಂಡಿಯಾದ ಸ್ಪೆಷಲ್ ರಿವೈವಲ್ ಕ್ಯಾಂಪೇನ್ 5,000 ರೂಪಾಯಿವರೆಗೂ ನಿಮಗೆ ಡಿಸ್ಕೌಂಟ್ ಪಡೆಯುವಂತ ಒಂದು ಅವಕಾಶ ಇದೆ. ಹಾಗಾಗಿ ನಿಮ್ಮ LIC ಪಾಲಿಸಿ ಏನಾದ್ರು ಕಟ್ಟದೆ ನೀವು ನಿಲ್ಲಿಸಿದ್ರೆ ಆ ಪಾಲಿಸಿಯ ಪ್ರೀಮಿಯಂನ ಕಟ್ಟೋದ್ರ ಜೊತೆಲಿ ಲೇಟ್ ಫೀಸ್ ಅಲ್ಲಿ ಕನ್ಸೆಷನ್ ಕೂಡ ನೀವು ಪಡಿಬಹುದು. ಈ ಅವಕಾಶ ಯಾರಿಗಪ್ಪ ಅಂತಂದ್ರೆ, ಯಾರೆಲ್ಲ ಪಾಲಿಸೀಸ್ ನ ಮೊದಲನೇ ಪ್ರೀಮಿಯಂ, ಮೊದಲನೇ ಕಂತು ಇವತ್ತಿಗೆ ಕಂಪೇರ್ ಮಾಡ್ಕೊಂಡ್ರೆ 5 ವರ್ಷದ ಒಳಗಡೆ ಇದೆ ಅಂತ ಪಾಲಿಸೀಸ್ ನ ನೀವು ರಿವೈಲ್ ಮಾಡ್ಕೊಬಹುದು. ಆ ಪಾಲಿಸೀಸು ಕನ್ವೆನ್ಷನಲ್ ಪಾಲಿಸೀಸ್ ಆಗಿರಬೇಕು. ಕನ್ವೆನ್ಷನಲ್ ಪಾಲಿಸೀಸ್ಗೆ ನಿಮಗೆ ಲೇಟ್ ಫೀಸ್ ಅಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಕನ್ವೆನ್ಷನಲ್ ಪಾಲಿಸೀಸ್ ಅಂದ್ರೆ ರೆಗ್ಯುಲರ್ ಆಗಿ ಇಯರ್ಲಿ ಕಟ್ತಿರುವಂತಹ ಪಾಲಿಸೀಸು, ಅದಕ್ಕೆ ನಿಮಗೆ ಬೋನಸ್ ಬರ್ತಾ ಇರುವಂತಹ ಪಾಲಿಸೀಸ್ ಯಾವ್ದಿದೆ, ಆ ಎಲ್ಲ ಪಾಲಿಸೀಸ್ ನ ಕನ್ವೆನ್ಷನಲ್ ಪಾಲಿಸೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹೇಗಪ್ಪ 30% ಕ್ಲೈಮ್ ಮಾಡೋದು ಅಂತಂದ್ರೆ, ಎಲ್ರಿಗೂ 30% ಡಿಸ್ಕೌಂಟ್ ಸಿಗುತ್ತಾ? ಖಂಡಿತವಾಗ್ಲೂ ಸಿಗುತ್ತೆ. ಹೇಗೆ ಅನ್ನೋದಾದ್ರೆ, 1 ಲಕ್ಷ ರೂಪಾಯಿವರೆಗೂ ಲೇಟ್ ಫೀಸ್ ಇರುವಂತ 1 ಲಕ್ಷ ರೂಪಾಯಿವರೆಗೂ ಇರುವಂತಹ ಪ್ರೀಮಿಯಮ್ಸ್ ಏನಿದೆ, ಅದರಲ್ಲಿ ಇರುವಂತಹ ಲೇಟ್ ಫೀಸ್ಗೆ 3,000 ರೂಪಾಯಿವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಹಾಗೆ 1,01 ರೂಪಾಯಿಂದ 3 ಲಕ್ಷ ರೂಪಾಯಿವರೆಗೂ ಇರುವಂತಹ ಪ್ರೀಮಿಯಮ್ಸ್ ಏನಿದೆ, ಆ ಪ್ರೀಮಿಯಮ್ಸ್ಗೆ ನಿಮಗೆ 4,000 ರೂಪಾಯಿವರೆಗೂ ಅಥವಾ 30% ಏನಿದೆ ಅದನ್ನ ಕ್ಯಾಪ್ ಕೊಟ್ಟು 4,000 ರೂಪಾಯಿ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಕೊಡ್ತಾರೆ. ಹಾಗೆ 3,01 ರೂಪಾಯಿಂದ ಮೇಲ್ಪಟ್ಟಂತ ಪಾಲಿಸಿ ಪ್ರೀಮಿಯಮ್ಸ್ಗೆ 5,000 ರೂಪಾಯಿವರೆಗೂ ಡಿಸ್ಕೌಂಟ್ ಸಿಗ್ತಿದೆ. ಸ್ನೇಹಿತರೆ, 30% ಕಡಿಮೆ ಇಂಟ್ರೆಸ್ಟ್ ನ ಪೇ ಮಾಡಿ, ಕಡಿಮೆ ಲೇಟ್ ಫೀಸ್ ನ ಪೇ ಮಾಡಿ ನಿಮ್ಮ ಪಾಲಿಸಿಗೆ ಮರುಜೀವ ಕೊಂಡ್ಕೋಬಹುದು. ಹಾಗಿದ್ರೆ ಪಾಲಿಸಿನ ಮತ್ತೆ ರಿವೈಲ್ ಮಾಡ್ಕೊಂಡ್ರೆ ಬೆನಿಫಿಟ್ಸ್ ನಮಗೆಲ್ಲ ಕಂಟಿನ್ಯೂ ಆಗುತ್ತಾ? ಎಸ್. ಮೊದಲನೇದಾಗಿ ಇನ್ಶೂರೆನ್ಸ್ ಫೋರ್ಸ್ ಬರುತ್ತೆ. ಇನ್ಶೂರೆನ್ಸ್ ಫೋರ್ಸ್ ಬಂತು ಅಂತಂದ್ರೆ ಪಾಲಿಸಿಗೆ ಬರಬೇಕಾಗಿರುವಂತಹ ಎಲ್ಲಾ ಬೆನಿಫಿಟ್ಸ್ ಸಿಗುತ್ತೆ. ನಿಮಗೆ ಬಾಕಿ ಇದ್ದಂತ ಬೋನಸ್ ಏನಿತ್ತು, ಬರಬೇಕಾಗಿರುವಂತಹ ಸರ್ವೈಲ್ ಬೆನಿಫಿಟ್ಸ್ ಏನಿದೆ, ಬರಬೇಕಾಗಿರುವಂತಹ ಮನಿ ಬ್ಯಾಕ್ ಏನಿದೆ, ಸೊ ಬರಬೇಕಾಗಿರುವಂತಹ ಬೋನಸ್ ಏನಿದೆ ಅಷ್ಟು ಕೂಡ ಒಟ್ಟಿಗೆ ಹ್ಯಾಡ್ ಆಗುತ್ತೆ. ಹಾಗೆ ಪಾಲಿಸಿ ಅವಧಿ ಮುಗಿದ ನಂತರ ಫುಲ್ ಬೆನಿಫಿಟ್ ಏನ್ ಬರಬೇಕಿತ್ತು ಆ ಫುಲ್ ಬೆನಿಫಿಟ್ ನಿಮಗೆ ಬರುತ್ತೆ. ಸೊ ನೀವು ಪ್ರೀಮಿಯಂ ಕಟ್ಟಿರಲಿಲ್ಲ, ನಿಲ್ಲಿಸ್ಬಿಟ್ಟಿದ್ರಿ, ಡಿಸ್ಕಂಟಿನ್ಯೂ ಆಗಿತ್ತು ಅಂತೇಳಿ ನಿಮಗೆ ಬರುವಂತಹ ಲಾಭ ಏನು ಕಡಿಮೆ ಆಗೋದಿಲ್ಲ. ಸೊ ಅದಕ್ಕೆ ಬದಲಾಗಿ ನಿಮ್ಮ ಅಂದ್ಕೊಂಡಿದ್ದಂತ ಯಾವ ಉದ್ದೇಶದಿಂದ ಪಾಲಿಸಿನ ಸ್ಟಾರ್ಟ್ ಮಾಡಿದ್ರೋ ಅದೇ ಉದ್ದೇಶಕ್ಕೋಸ್ಕರ ನಿಮ್ಮ ಹಣ ನಿಗದಿತ ಅವಧಿಯಲ್ಲಿ ಖಂಡಿತವಾಗ್ಲೂ ವಾಪಸ್ ಬರುತ್ತೆ. ಸೊ ಮೊದಲನೇದಾಗಿ 30% ಡಿಸ್ಕೌಂಟ್ ನ ಕ್ಲೈಮ್ ಮಾಡಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರೋದಂಥದ್ದು ಇಷ್ಟೇ. ನಿಮ್ಮ ನಿಯರ್ ಬೈ LIC ಅಡ್ವೈಸರ್ ಇದ್ದಾರೆ, ಅವ್ರನ್ನ ಸಂಪರ್ಕ ಮಾಡಿ, ನಿಮ್ಮ ಪಾಲಿಸಿ ಡೀಟೇಲ್ಸ್ ಅವ್ರಿಗೆ ಶೇರ್ ಮಾಡಿ, ಅಲ್ಲಿಂದ ರಿವೈಲ್ ಕೊಟೇಶನ್ ನ ಪಡ್ಕೊಂಡು LIC ಬ್ರಾಂಚ್ ಮುಖಾಂತರ ನೀವು ರಿವೈಲ್ ಮಾಡಬಹುದು. ಅಥವಾ ನನ್ನ ಮೊಬೈಲ್ ನಂಬರ್ ಏನಿದೆ 9980531285 ಗೆ ಕಾಂಟ್ಯಾಕ್ಟ್ ಮಾಡಿ ಸಂಬಂಧಪಟ್ಟಂತ ಸರ್ವಿಸ್ ಕೂಡ ನೀವು ಪಡ್ಕೊಬಹುದು ಅಂತ ಹೇಳಿದ್ರ ಜೊತೆಲಿ ಈ ಸುವರ್ಣ ಅವಕಾಶನ ಖಂಡಿತವಾಗ್ಲೂ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ, ನಿಮ್ಮ ಪಾಲಿಸಿಗೆ ಜೀವ ಕೊಡ್ತಾ ಈಗ ಅವಶ್ಯಕತೆ ಇರುವಂತಹ ಭದ್ರತೆ ಅಥವಾ ಸೆಕ್ಯೂರಿಟಿ ಏನಿದೆ ಅದನ್ನ ನೀವು
ಕಾಪಾಡ್ಕೊಳ್ತೀರಾ ಅಂತ ಹೇಳಿದ್ರ ಜೊತೆಲಿ ಈ ವಿಡಿಯೋದ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕ್ಬೋದು. ಜೊತೆಗೆ ಚಾನಲ್ ಏನಾದರೂ ಬಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರ ಅಂತಂದ್ರೆ G2 LIC ಗುರುನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ಯೂಚರ್ ಬರುವಂತ ಎಲ್ಲಾ ವಿಡಿಯೋಸ್ನ ನೀವು ಫಸ್ಟ್ ಟೈಮ್ ನೋಡ್ಬೋದು. ಹಾಗೆ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಶನ್ಸ್ ನಿಮಗೆ ಬೇಕಿತ್ತು ಅಂತಂದ್ರೆ ಯಾವ ವಿಷಯದ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಹೋಗ್ಬೋದು. ಈ ಅವಕಾಶ ನಿಮಗೆ ಅಕ್ಟೋಬರ್ 17ನೇ ತಾರೀಕುವರೆಗೂ ಸಿಗುತ್ತೆ. 60 ದಿನಗಳ ಕಾಲ ನೀವು ಕಂಟಿನ್ಯೂಸ್ ಆಗಿ 30% ಡಿಸ್ಕೌಂಟೆಡ್ ಇನ್ ಲೇಟ್ ಫೀಸ್ ಏನಿದೆ ಅಥವಾ 30% ಕನ್ಸೆಷನ್ ಇನ್ ಲೇಟ್ ಫೀಸ್ ಏನಿದೆ ಈ ಬೆನಿಫಿಟ್ ನ ಪಡ್ಕೊಬಹುದು ಅಂತ ಹೇಳ್ತಾ, ನೀವು ನಿಮ್ಮ ಪಾಲಿಸೀಸ್ ಏನಿದೆ ಪಾಲಿಸೀಸ್ನ ಮತ್ತೆ ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಒಂದು ಸುವರ್ಣ ಅವಕಾಶ. ಎಸ್, ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನೀವು ಸಬ್ಮಿಟ್ ಮಾಡಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಹೆಚ್ಚಿಗೆ ಏನು ಇರೋದಿಲ್ಲ. ಒಂದು ಡಿಕ್ಲರೇಷನ್ ಆಫ್ ಗುಡ್ ಹೆಲ್ತ್ ಅಥವಾ ಫಾರ್ಮ್ ನಂಬರ್ 680 ಅಂತ ಕರಿತೀವಿ, ಡಿಜೆಸ್ ನ ಸಬ್ಮಿಟ್ ಮಾಡಬೇಕು. ಜೊತೆಗೆ KYC ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಬೇಕಾಗಿ ಬರುತ್ತೆ. ಸೊ ಮೆಡಿಕಲ್ ಅವಶ್ಯಕತೆ ಏನಾದರೂ ಇದ್ರೆ ಅದನ್ನ ಸಂಬಂಧಪಟ್ಟಂತ ಪಾಲಿಸಿಗೆ ತಕ್ಕ ಹಾಗೆ ಕಸ್ಟಮೈಸ್ ಮಾಡಿ ಮೆಡಿಕಲ್ಸ್ ಕೂಡ ಕಾಲ್ ಫಾರ್ ಮಾಡ್ತಾರೆ. ಸೊ ಇದಕ್ಕೆ ಬೇಕಾಗಿರುವಂತ ಒಂದು ವ್ಯವಸ್ಥೆನ ಪಡ್ಕೊಬೇಕು ಅಂತಂದ್ರೆ ನಿಮ್ಮ ನಿಯರ್ ಬೈ ಇರುವಂತ ಅಡ್ವೈಸರ್ಸ್ ಯಾರಿದ್ರೆ ಅವ್ರನ್ನ ಸಂಪರ್ಕ ಮಾಡಿ ಅಥವಾ LIC ಬ್ರಾಂಚ್ ನ ಸಂಪರ್ಕ ಮಾಡಿ. ಇಲ್ಲ ಅಂತಂದ್ರೆ 9980531285 ಏನಿದೆ ಈ ನಂಬರ್ ನಿಮ್ಗೆ ಯಾವಾಗ್ಲೂ ಸಹಾಯಕ್ಕೆ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.